ನರ್ಗಿಸ್ ಮಂಡಕ್ಕಿನ ಹೇಗೆ ಮಾಡೋದು ಅಂತ ನಿಮಗೆ ಕೂಡ ನೋಡಬೇಕಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಆರಿಸ್ಕೊಳ್ಳಿ. ಅಕಸ್ಮಾತ್ ಕಸ ಗಿಸ ಇದ್ದರೆ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಚಟಪಟ ಚಟಪಟ ಅಂತ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಪೂರ್ತಿಯಾಗಿ ಎಣ್ಣೆ ಚಟಪಟ ಅನ್ನೋದು ಬಿಟ್ಟ ಮೇಲೆ ಇದನ್ನು ತೆಗೆದುಬಿಟ್ಟು ನಾವಿಲ್ಲಿ ಮಂಡಕ್ಕಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ನಂತರ ಅದೇ ಎಣ್ಣೆಗೆ ಸ್ವಲ್ಪ ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಜೊತೆಗೆ ನಾನಿಲ್ಲಿ ಸ್ವಲ್ಪ ಪುಟಾಣಿ ಕೂಡ ತೊಗೊಂಡಿದ್ದೀನಿ. ಅಂದರೆ ಹುರಿಗಡಲೆ ಏನಂತೀರ ಅದು ಕೂಡ ತೊಗೊಂಡಿದ್ದೀನಿ. ಶೇಂಗಾ ಆದಮೇಲೆ ಹುರಿಗಡಲೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಪ್ಪಾಗಬಾರ್ದು, ಈ ರೀತಿ ಬ್ರೌನ್ ಆದರೆ ಸಾಕು. ನಂತರ ಅದನ್ನು ತೆಗೆದುಬಿಟ್ಟು ಇಲ್ಲಿ ಮಂಡಕ್ಕಿ ಒಳಗೆ ಹಾಕ್ತಾಯಿದ್ದೀನಿ. ಅದೇ ಎಣ್ಣೆಗೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಸಿಪ್ಪೆ ಇರಬೇಕು. ಸಿಪ್ಪೆ ಅಂತೂ ತೆಗಿಯೋಕೆ ಹೋಗ್ಬೇಡಿ, ಯಾಕಂದರೆ ಸಿಪ್ಪೆಯಲ್ಲಿ ಇರೋದು ಮಜಾ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ಸೈಡಿಗೆ ಸರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇದು ಅರಿಶಿನ ಪುಡಿ ಹಾಕಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಂತರ ನಾವು ಮಂಡಕ್ಕಿ ರೆಡಿ ಮಾಡಿದ್ವಲ್ಲ ಅದಕ್ಕೆ ಈ ಒಂದು ಒಗ್ಗರಣೆನ ಹಾಕಿಬಿಟ್ರೆ ರೆಡಿ ಆಗುತ್ತೆ ನರ್ಗಿಸ್ ಮಂಡಕ್ಕಿ. ಇದಕ್ಕೆ ಸ್ವಲ್ಪ ಸೂಪರ್ ಆಗಿರೋ ಟಚ್ ಕೊಡೋಣ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಹುರಿಗಡಲೆ ಇತ್ತಲ್ಲ, ಅಂದರೆ ಪುಟಾಣಿ ಪೌಡ್ರು ಮಾಡಿಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಘಮ ಘಮ ಅಂತ ಪರಿಮಳ ಬರುವ ಹಾಗೂ ಬಾಯಿಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ನರ್ಗಿಸ್ ಮಂಡಕ್ಕಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದನ್ನು ಮಾಡಿಬಿಟ್ಟು ನೀವು 15-20 ದಿವಸಗಟ್ಟಲೆ ನೀವು ಸ್ಟೋರ್ ಕೂಡ ಮಾಡಿಡ್ಬೋದು. ಇಲ್ಲಾಂದರೆ ಹಾಗೆ ಮಾಡ್ಕೊಂಡು ಕೂಡ ತಿನ್ಬೋದು. ನೋಡಿ, ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ಸೂಪರ್ ಆಗಿದೆ. ನೀವು ಕೂಡ ಮಾಡ್ಕೊಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.